everyone, this is Kritika. So ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್, ರೆಸಿಸ್ಟೆನ್ಸ್ ಅಂಡ್ ಓಮ್ಸ್ ಲಾ ಬಗ್ಗೆ ತಿಳ್ಕೊಳ್ತೇವೆ. ಸೊ ಪಾರ್ಟ್ 1 ವಿಡಿಯೋದಲ್ಲಿ ಏನು ಬಗ್ಗೆ ತಿಳ್ಕೊಂಡಿದ್ವಿ? ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ, ರೈಟಾ? ಸೊ ಪಾರ್ಟ್ 2 ಅಲ್ಲಿ ಒಂದು ಬೇಸಿಕ್ಸ್ ಟುವರ್ಡ್ಸ್ ದಿಸ್ ಲೆಸನ್ ತಿಳ್ಕೊಂಡಿದ್ವಿ. ಅದನ್ನ ನೋಡಿಲ್ಲ ಅಂದ್ರೆ ಪ್ಲೀಸ್ ವಾಚ್ ಇಟ್. ಸೊ ಹಾಗಾದ್ರೆ ಈಗ ಸ್ಟಾರ್ಟ್ ಮಾಡೋಣ ರಿವಿಷನ್ ಆಫ್ ದ ಪಾರ್ಟ್ 1 ವಿಡಿಯೋ. ಸಿ ಎಲೆಕ್ಟ್ರಿಸಿಟಿ ಚಾಪ್ಟರ್. ಎಲೆಕ್ಟ್ರಿಸಿಟಿ ಅಂದ್ರೆ ಸ್ಟಡಿ ಆಫ್ ಚಾರ್ಜಸ್. ಎರಡು ತರ ಎಲೆಕ್ಟ್ರಿಸಿಟಿ ಬರುತ್ತೆ. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ಚಾರ್ಜ್ ನ ರೆಸ್ಟಿಲಿಟಿ. ಕರೆಂಟ್ ಎಲೆಕ್ಟ್ರಿಸಿಟಿ, ಚಾರ್ಜ್ ಫ್ಲೋ ಆದ್ರೆ ಕರೆಂಟ್ ಬರುತ್ತೆ, ಅದೇ ಕರೆಂಟ್ ಎಲೆಕ್ಟ್ರಿಸಿಟಿ. ಯಾವ ಚಾರ್ಜ್ ಫ್ಲೋ ಆಗುತ್ತೆ? ಎಲೆಕ್ಟ್ರಾನ್ ಅನ್ನೋ ಒಂದು ಚಾರ್ಜ್ ಫ್ಲೋ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಪ್ರೋಟಾನ್ ಫ್ಲೋ ಆಗಲ್ಲ, ಬಿಕಾಸ್ ಅದ್ರ ಮಾಸ್ ಜಾಸ್ತಿ ನ್ಯೂಕ್ಲಿಯಸ್ ಒಳಗಡೆ ಇರೋದ್ರಿಂದ. ಎಲೆಕ್ಟ್ರಾನ್ ಏನಾಗಿರುತ್ತೆ? ಲೈಕ್ ಚಾರ್ಜಸ್ ರಿಪೆಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಎಲೆಕ್ಟ್ರಾನ್ ನೆಗೆಟಿವ್ ಆಗಿರೋದ್ರಿಂದ ಯಾವ ಕಡೆಗೆ ಅಟ್ರಾಕ್ಟ್ ಆಗುತ್ತೆ? ಪಾಸಿಟಿವ್ ಕಡೆಗೆ ಮೂವ್ ಆಗುತ್ತೆ ನೆಗೆಟಿವ್ ಇಂದ. ಅದೇ ಕರೆಂಟ್ ಕನ್ವೆನ್ಷನಲ್ ಏನ್ ಮಾಡ್ತಾರೆ? ಕರೆಂಟ್ ನ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ ಗೆ ಆಪೋಸಿಟ್ ಆಗಿ ತಗೊಳ್ತಾರೆ. ಎಲೆಕ್ಟ್ರಾನ್ ನೆಗೆಟಿವ್ ಇಂದ ಪಾಸಿಟಿವ್ ಹೋದ್ರೆ ಕರೆಂಟ್ ಪಾಸಿಟಿವ್ ಇಂದ ನೆಗೆಟಿವ್ ಬರುತ್ತೆ. ಅದಕ್ಕೆ ನೀವು ಎಲ್ಲೇ ಒಂದು ಸೆಲ್ ಬರ್ದಿರಿ, ಓಕೆ, ಅಲ್ಲಿ ಇದು ಪಾಸಿಟಿವ್, ಇದು ನೆಗೆಟಿವ್. ಕರೆಂಟ್ ನ ಈ ಕಡೆ ತೋರಿಸುತ್ತಾರೆ, ಅಂದ್ರೆ ಪಾಸಿಟಿವ್ ಇಂದ ಸರ್ಕ್ಯೂಟ್ ಹಾಕೊಂಡು ಬಂದು ನೆಗೆಟಿವ್ ಬರುತ್ತೆ ಅಂತ ಅರ್ಥ. ಈಗ ಈ ಒಂದು ಕರೆಂಟ್ ಗೆ ಫಾರ್ಮುಲಾ ಏನು? ಕರೆಂಟ್ ಇಸ್ ಈಕ್ವಲ್ಸ್ ಟು ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್, ಹಾಗಾಗಿ Q/T. Q ಏನಾಗುತ್ತೆ? ಚಾರ್ಜು ಎಲೆಕ್ಟ್ರಾನ್ಸ್ ಏನಾದ್ರು ಲಾಸ್ ಆಯ್ತಾ? ಪಾಸಿಟಿವ್ NE. ಎಲೆಕ್ಟ್ರಾನ್ಸ್ ಏನಾದ್ರು ಗೇನ್ ಆಯ್ತಾ? ನೆಗೆಟಿವ್ NE. Q ಇಸ್ ಈಕ್ವಲ್ಸ್ ಟು NE/T ಆಗಿರುತ್ತೆ. ಈಗ ಕರೆಂಟ್ SI ಯೂನಿಟ್ ಏನು? ಆಂಪಿಯರ್ ಆಗಿರುತ್ತೆ. ಹಾಗಾದ್ರೆ ಡಿಫೈನ್ 1 ಆಂಪಿಯರ್ ಅಂದ್ರೆ ಏನ್ ಮಾಡ್ಬೇಕು? ಇಲ್ಲೇ ಡಿರೈವ್ ಮಾಡ್ಕೋಬೇಕು. ಕರೆಂಟ್ 1 ಆಂಪಿಯರ್ ಕೂಲಂಬು, ಇದು ಚಾರ್ಜ್ 1 ಕೂಲಂಬು, ಟೈಮ್ ಬಂದು 1 ಸೆಕೆಂಡ್. ಹಾಗಾದ್ರೆ ಕರೆಂಟ್ ಇಸ್ ಸೆಟ್ ಟು ಬಿ 1 ಆಂಪಿಯರ್ when 1 ಕೂಲಂಬ್ ಆಫ್ ಚಾರ್ಜ್ ಫ್ಲೋಸ್ ಇನ್ ಅ ಸರ್ಕ್ಯೂಟ್ ಇನ್ a 1 ಸೆಕೆಂಡ್. ಅಲ್ಲಿಗೆ ಮುಗೀತು. ಹಾಗಾದ್ರೆ ಕರೆಂಟ್ ನ ಮೆಷರ್ ಮಾಡೋ ಡಿವೈಸ್ ಯಾವುದು? ಆಮ್ಮೀಟರ್ ಆಗಿರುತ್ತೆ. ಯಾವ ತರ ಕನೆಕ್ಟ್ ಮಾಡ್ತೀರಾ? ಸೀರೀಸ್ ಅಲ್ಲಿ. ಹಾಗಾದ್ರೆ ಗ್ಯಾಲ್ವನೋಮೀಟರ್ ಕೆಲಸ ಏನು? ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ನ ಮೆಷರ್ ಮಾಡುತ್ತೆ, ಮತ್ತೆ ಡೈರೆಕ್ಷನ್ ಆಫ್ ಕರೆಂಟ್ ನ ತೋರಿಸುತ್ತೆ. ಅಲ್ಲಿಗೆ ರಿವಿಷನ್ ಆಫ್ ಲಾಸ್ಟ್ ಕ್ಲಾಸ್ ಮುಗ್ದೇ ಹೋಯ್ತು. ಈಗ ನಾವು ಹಾಗಾದ್ರೆ ಕ್ವಿಕ್ ಆಗಿ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ, ನ್ಯೂಮರಿಕಲ್ ಸಾಲ್ವ್ ಮಾಡೋಣ. ನಿಮ್ಮಲ್ಲಿ ಎಕ್ಸಾಂಪಲ್ ನಂಬರ್ 12.1 ಅಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಒಂದು ಬಲ್ಬ್ಗೆ 0.5 ಆಂಪಿಯರ್ ಅಷ್ಟು ಕರೆಂಟ್ ಹೋಗುತ್ತೆ ಅಂತ ಇನ್ 10 ಮಿನಿಟ್ಸ್ ಅಲ್ಲಿ. ಹಾಗಾದ್ರೆ ಚಾರ್ಜ್ ಏನು? ನಮಗೆ ಗೊತ್ತು ಒಂದು ಫಾರ್ಮುಲಾ I is equals to Q/T ಅಂತ, ರೈಟಾ? ಹೌದು. ಇವಾಗ ನಾವು Q ಕಂಡಿಬೇಕು, ಹಾಗಾಗಿ Q ನ ಇಲ್ಲೇ ಮಾಡ್ಕೊತೀನಿ, T ನ ಈ ಕಡೆ ಕಳಿಸ್ಕೊಂಡ್ರೆ I into T ಆಗುತ್ತೆ. ಓಕೆ, I ಕೊಟ್ಟಿದ್ದಾರೆ 0.5, ಟೈಮ್ ಕೊಟ್ಟಿದ್ದಾರೆ 10. ಹಾಗಾದ್ರೆ 0.5 into 10 ಬಂತು 5 ಕೂಲಂ. ರಾಂಗ್. ಯಾಕೆ ರಾಂಗು? ಸಿ ಹಿಯರ್ ಕರೆಂಟ್ ಏನೋ ಆಂಪಿಯರ್ ಅಲ್ಲಿ ಕೊಟ್ಟಿದ್ದಾರೆ, ಎಸ್ ಇಲ್ಲಿ ಆಂಪಿಯರ್ ಅಲ್ಲಿ ಇದೆ. ಆ ಟೈಮ್ ನೋಡಿ ಸೆಕೆಂಡ್ ಅಲ್ಲಿ ಕೊಟ್ಟಿದ್ದಾರೆ. SI ಯೂನಿಟ್ ಆಫ್ ಟೈಮ್ ಯಾವಾಗ್ಲೂ ಕೂಡ ಸೆಕೆಂಡ್ ಆಗಿರುತ್ತೆ, ಮಿನಿಟ್ ಅಲ್ಲ. ಹಾಗಾದ್ರೆ ಈ ಮಿನಿಟ್ ನ ಏನ್ ಮಾಡ್ಬೇಕು ನಾವು? SI ಯೂನಿಟ್ ಗೆ ಕನ್ವರ್ಟ್ ಮಾಡ್ಬೇಕು ಸೆಕೆಂಡ್ಗೆ. 1 ನಿಮಿಷಕ್ಕೆ 60 ಸೆಕೆಂಡ್ಸ್ ಆದ್ರೆ 10 ನಿಮಿಷಕ್ಕೆ ಎಷ್ಟು? 600 ಸೆಕೆಂಡ್ಸ್ ಆಗುತ್ತೆ. 10 into 60 600 ಸೆಕೆಂಡ್ ಆಗುತ್ತೆ. ಹಾಗಾದ್ರೆ ಇವಾಗ T is equals to Q ಪ್ರಕಾರ I ಬಂದು 0.5, ಟೈಮ್ ಬಂದ್ಬಿಟ್ಟು ಕಂಡಿಡ್ಕೊಂಡಿದೀವಿ 600. ಆಗ ಮಾಡಿದ್ರೆ 300 ಕೂಲಂ ಬರುತ್ತೆ. ಇಲ್ಲಿ ಏನ್ ನೆನಪಲ್ಲಿ ಇಟ್ಕೋಬೇಕು? SI ಯೂನಿಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಲಾಸ್ಟ್ ಅಲ್ಲಿ ನೀವು ಆನ್ಸರ್ ಇಡ್ಬೇಕಾದಾಗ ಏನು ಚಾರ್ಜ್ ಏನಾದ್ರು ಕ್ವೆಶ್ಚನ್ ಅಲ್ಲಿ ಏನಾದ್ರು ಚಾರ್ಜ್ ಕೇಳಿದ್ರೆ SI ಯೂನಿಟ್ ಕೂಲಂಬು ಲಾಸ್ಟ್ ಅಲ್ಲಿ ಇಡಬೇಕು, ಇಲ್ಲಾಂದ್ರೆ ಹಾಫ್ ಮಾರ್ಕ್ಸ್ ಹೋಗುತ್ತೆ. ಈಗ ನೆಕ್ಸ್ಟ್ ಹಾಗಾದ್ರೆ ಇವತ್ತಿನ ಒಂದು ಪಾರ್ಟ್ 3 ವಿಡಿಯೋಗೆ ಎಂಟ್ರಿ ಕೊಡೋಣ. ದಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್, ರೈಟಾ? ಏನಾಗಿರುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸ್. ಸಿ ನಾನು ಒಂದು ಪಾರ್ಟ್ 1 ವಿಡಿಯೋದಲ್ಲಿ ಏನ್ ಮಾಡಿದೆ? ಒಂದು ಏನು ಲೈಕ್ ಹಿಂಟ್ ಕೊಟ್ಟಿದ್ದೆ. ಏನಪ್ಪಾ ಅಂತಂದ್ರೆ ಮನೆ ಮೇಲೆ ಒಂದು ಏನಾಗುತ್ತೆ, ಮನೆ ಮೇಲೆ ಇರ್ತಾರೆ ಡ್ರಮ್ಸ್ ನ. ಯಾಕೆ ವಾಟರ್ದು ಡ್ರಮ್ಸ್ ನ ಮನೆ ಮೇಲೆ ಇರ್ತಾರೆ, ತುಂಬಾ ಹೈಟ್ ಅಲ್ಲಿ ಇರ್ತಾರೆ? ಯಾಕೆ ಅಂತಂದ್ರೆ ಎಲ್ಲಾ ನಲ್ಲಿಗಳಿಗೂ ನೀರ್ ಹೋಗ್ಲಿ ಅಂತ. ಬಿಕಾಸ್ ಯಾಕೆ ಏನಾಗುತ್ತೆ, ಯಾವಾಗ ನಾವು ಹೈಟ್ ಅಲ್ಲಿ ಇರ್ತೀವೋ ಆಗ ಪೊಟೆನ್ಷಿಯಲ್ ಎನರ್ಜಿ, ಸ್ಟೋರ್ಡ್ ಎನರ್ಜಿ ಇನ್ ದ ಡ್ರಮ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅದರಿಂದ ಎಲ್ಲಾ ಒಂದು ಇದಕ್ಕೂ ಕೂಡ ವಾಲ್ಯೂಮ್ ಆಫ್ ವಾಟರ್ ಏನಾಗುತ್ತೆ? ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಇನ್ ದ ಸೇಮ್ ವೇ ನಾವೀಗ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮಾತಾಡ್ತಾ ಇರೋದ್ರಿಂದ ಚಾರ್ಜಸ್ ನ ನೋಡ್ಬೇಕು. ಇವಾಗ ಇದೊಂದು ಚಾರ್ಜ್ ಇದೆ, ಈ ಚಾರ್ಜ್ ನ ನಾನು ಇವಾಗ ಅಲ್ಲಿ ನೋಡಿ ವಾಟರ್ ಅಲ್ಲಿತ್ತು, ಅದನ್ನ ನಾವು ಕೆಳಗೆ ತರಬೇಕು ಅಂತಂದ್ರೆ ಒಂದು ವರ್ಕ್ ಡನ್ ಆಯ್ತು, ಅದೇ ಎನರ್ಜಿ ಆಗಿ ಇಲ್ಲಿ ಸ್ಟೋರ್ ಆಗಿತ್ತು. ಇನ್ ದ ಸೇಮ್ ವೇ ಈ ಒಂದು ಚಾರ್ಜ್ ನಾನು ಇಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಏನು ವರ್ಕ್ ಡನ್ ಮಾಡಬೇಕಾಗುತ್ತೋ, ಏನು ಎನರ್ಜಿ ಯೂಸ್ ಮಾಡಬೇಕಾಗುತ್ತೋ ಅದೇ ಏನಾಗುತ್ತೆ? ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಆಗುತ್ತೆ. ಇಲ್ಲಿ ಎನರ್ಜಿ, ಫಿಸಿಕ್ಸ್ ಅಲ್ಲಿ ಎನರ್ಜಿ ಅಂಡ್ ವರ್ಕ್ ಡನ್ ಆರ್ ಸಮ್ಟೈಮ್ಸ್ ಸಿನಾನಿಮಸ್. ಅಂದ್ರೆ ಏನಾಗಿರ್ತವೆ? ಎರಡು ಸೇಮ್ ಅಂತ ತಗೊಳ್ತೇವೆ. ಓಕೆ, ಡೈಮೆನ್ಷನಲಿ ಸೇಮ್ ಆಗಿರೋದ್ರಿಂದ ಅವೆಲ್ಲ ಬೇಡ, ಬಟ್ ವರ್ಕ್ ಮತ್ತೆ ಎನರ್ಜಿ ಸೇಮ್ ಅಂದ್ರೆ ಅರ್ಥ. ಹಾಗಾದ್ರೆ ಒಂದು ಚಾರ್ಜು ಇಲ್ಲಿರೋ ಚಾರ್ಜ್ ನ ಈ ಕಡೆಗೆ ಮೂವ್ ಮಾಡಬೇಕು ಅಂತ ಅಂದ್ರೆ, ಯಾವುದೋ ಒಂದು ಕಡೆಗೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಎಷ್ಟು ವರ್ಕ್ ಡನ್ ಮಾಡಬೇಕಾಗುತ್ತೋ ಅದೇ
ಪೊಟೆನ್ಶಿಯಲ್ ಡಿಫ್ರೆನ್ಸ್. ಅಂದ್ರೆ ವರ್ಕ್ ಡನ್ ಮಾಡ್ತೀನಿ, ಒಂದು ಚಾರ್ಜ್ ನ ಮೂವ್ ಮಾಡೋದಕ್ಕೆ, ಅದೇ ಪೊಟೆನ್ಶಿಯಲ್ ಡಿಫ್ರೆನ್ಸ್. ಪೊಟೆನ್ಶಿಯಲ್ ಡಿಫ್ರೆನ್ಸ್ ನ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಬಿಕಾಸ್ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅಂದ್ರೆ ವೋಲ್ಟೇಜ್. ಇದನ್ನ ಯಾರು ಪ್ರೊವೈಡ್ ಮಾಡ್ತಾರೆ ವೋಲ್ಟೇಜ್ ನ? ಸೆಲ್ ಅಥವಾ ಬ್ಯಾಟ್ರಿ, ರೈಟಾ? ನೋಡಿ, ವರ್ಕ್ ಡನ್ ಮಾಡ್ತೀನಿ, ಒಂದು ಚಾರ್ಜ್ ನ ಮೂವ್ ಮಾಡೋದಕ್ಕೆ, ಅದೇ ಏನಾಗುತ್ತೆ? ಪೊಟೆನ್ಶಿಯಲ್ ಡಿಫ್ರೆನ್ಸ್. ಹಾಗಾದ್ರೆ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಯೂನಿಟ್ ಏನು? ವೋಲ್ಟ್ ಆಗಿರುತ್ತೆ. ಹಾಗಾದ್ರೆ ವೋಲ್ಟ್ ಸಿಂಬಲ್ ಏನು? ವಿ ಆಗಿರುತ್ತೆ. ಹಾಗಾದ್ರೆ ಡಿಫೈನ್ 1 ವೋಲ್ಟ್ ಅಂದ್ರೆ ಸೇಮ್ ಪೊಟೆನ್ಶಿಯಲ್ ಡಿಫ್ರೆನ್ಸ್ 1 ವೋಲ್ಟ್ ಆಗಿರುತ್ತೆ. ಅವಾಗ ವರ್ಕ್ ಡನ್ ಬಂದ್ಬಿಟ್ಟು ಎಸ್ ಯೂನಿಟ್ ಆಫ್ ವರ್ಕ್ ಡನ್ ಜೂಲ್ಸ್ ಆಗಿರುತ್ತೆ. ಒಂದು ಕೂಲಂ, ಈ ಒಂದು ಕ್ಯೂಗೆ ಅಂದ್ರೆ ಚಾರ್ಜ್ ಗೆ ಎಸ್ ಯೂನಿಟ್ ಬಂದ್ಬಿಟ್ಟು ಕೂಲಂಬ್ ಆಗಿರುತ್ತೆ. ಹಾಗಾದ್ರೆ ಇವಾಗ what is 1 volt ಅಂತ ಕೇಳಿದ್ರೆ 1 joule of when 1 joule of work is done to move a 1 coulomb of charge, then potential difference is said to be 1 volt. ಹಾಗಾದ್ರೆ ಇವಾಗ ಆಂಪಿಯರ್ ನ ಮೆಷರ್ ಮಾಡೋದಕ್ಕೆ, ಕರೆಂಟ್ ನ ಮೆಷರ್ ಮಾಡೋದಕ್ಕೆ ಆಮ್ಮೀಟರ್ ಇತ್ತು. ಇಲ್ಲಿ ಏನು ಪೊಟೆನ್ಶಿಯಲ್ ಡಿಫರೆನ್ಸ್ ವೋಲ್ಟ್, ವೋಲ್ಟೇಜ್ ನ ಮೆಷರ್ ಮಾಡೋದಕ್ಕೆ ಏನಿರುತ್ತೆ? ವೋಲ್ಟ್ ಮೀಟರ್ ಇರುತ್ತೆ. ಸಿಂಪಲ್. ಓಕೆ, ಆಮ್ಮೀಟರ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ರೆ ಬಿಕಾಸ್ ಲೋ ರೆಸಿಸ್ಟೆನ್ಸ್ ಇತ್ತು. ವೋಲ್ಟ್ ಮೀಟರ್ ನ ಏನ್ ಮಾಡ್ಬೇಕು? ಪ್ಯಾರಲಲಿ ಕನೆಕ್ಟ್ ಮಾಡಬೇಕು. ಹಾಗೆ ಡಿಫರೆನ್ಸ್ ಬಿಟ್ವೀನ್ ಆಮ್ಮೀಟರ್ ಅಂಡ್ ವೋಲ್ಟ್ ಮೀಟರ್ ಕೇಳಿದ್ರೆ ಆಮ್ಮೀಟರ್ ನ ಕರೆಂಟ್ ಮೆಷರ್ ಮಾಡೋ ಡಿವೈಸು, ವೋಲ್ಟ್ ಮೀಟರ್ ಬಂದ್ಬಿಟ್ಟು ವೋಲ್ಟೇಜ್ ಪೊಟೆನ್ಶಿಯಲ್ ಡಿಫರೆನ್ಸ್ ಮೆಷರ್ ಮಾಡೋ ಡಿವೈಸು. ಆಮ್ಮೀಟರ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀರಾ, ವೋಲ್ಟ್ ಮೀಟರ್ ನ ಪ್ಯಾರಲಲಿ ಕನೆಕ್ಟ್ ಮಾಡ್ತೀರಾ ಸರ್ಕ್ಯೂಟ್ ಅಲ್ಲಿ. ಅಲ್ಲಿಗೆ ಮುಗೀತು. ಹಾಗಾದ್ರೆ ಇವಾಗ ನೆಕ್ಸ್ಟ್ ಬರೋಣ ದ ಮೋಸ್ಟ್ ಹೀಟಿಂಗ್ ಟಾಪಿಕ್ ಅಂತಂದ್ರೆ ಅದು ಓಮ್ಸ್ ಲಾ ಆಗಿರುತ್ತೆ. ಓಮ್ಸ್ ಲಾ ಹೋಗೋಕ್ಕಿಂತ ಮುಂಚೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಮ್ಮ ಮನೇಲಿ ಒಂದು ರಿಮೋಟ್ ಇದೆ ಅಂತ ತಿಳ್ಕೊಳ್ಳಿ. ಆ ರಿಮೋಟ್ ವರ್ಕ್ ಆಗ್ತೇ ಇಲ್ಲ. ಆ ರಿಮೋಟ್ ಏನಾಗ್ತಿಲ್ಲ? ವರ್ಕ್ ಆಗ್ತಿಲ್ಲ. ಯಾಕೆ ಅಂತ ನೋಡಿದ್ರೆ ಸೆಲ್ ಏನಾಗಿದೆ? ಡೆಡ್ ಆಗಿಬಿಟ್ಟಿದೆ. ಸೆಲ್ ಡೆಡ್ ಆಗಿದೆ ಅಂತಂದ್ರೆ ಸೆಲ್ ಪ್ರೊವೈಡ್ಸ್ ದ ವೋಲ್ಟೇಜ್ ಅಂತ ಹೇಳ್ತಾ ಇದ್ದೀನಿ. ಸೆಲ್ ಇಸ್ ದ ಸೋರ್ಸ್ ಆಫ್ ವೋಲ್ಟೇಜ್ ಅಂತ, ಹೌದಾ? ಇವಾಗ ಒಂದು ಸೆಲ್ ಇದೆ ಅಂತಂದ್ರೆ ಆ ಒಂದು ಪಾಸಿಟಿವ್ ನೆಗೆಟಿವ್ ಅಲ್ಲಿ ಅದೇನ್ ಮಾಡುತ್ತೆ? ವೋಲ್ಟೇಜ್ ನ ಪ್ರೊವೈಡ್ ಮಾಡುತ್ತೆ ವೋಲ್ಟ್ಸ್ ಅಲ್ಲಿ. ಸೊ ಹಾಗಾಗಿ ವೋಲ್ಟ್ ಮೀಟರ್ ನ ಪ್ಯಾನಲ್ ಇಲ್ಲಿ ಕನೆಕ್ಟ್ ಮಾಡಿರ್ತೀವಿ, ಆಮೇಲೆ ಈ ಕಡೆಗೆ ಕರೆಂಟ್ ಹೋಗುತ್ತೆ, ರೈಟಾ? ಇವಾಗ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಸೆಲ್ ಡೆಡ್ ಆಗಿದೆ. ಸೆಲ್ ಡೆಡ್ ಆಯ್ತು ಅಂದ್ರೆ ವೋಲ್ಟೇಜ್ ಏನಾಗಿರುತ್ತೆ? 0 ಆಗಿರುತ್ತೆ. ಯಾವಾಗ ವೋಲ್ಟೇಜ್ 0 ಆಯ್ತು, ರಿಮೋಟ್ ವರ್ಕ್ ಆಗ್ತಿಲ್ಲ ಅಂತ ಅಂದ್ರೆ ಫ್ಲೋ ಆಫ್ ಚಾರ್ಜಸ್ ಆಗ್ತಿಲ್ಲ ಅಂತ ಅರ್ಥ. ಹಾಗಾದ್ರೆ ಅಲ್ಲಿ ಕರೆಂಟ್ 0 ಆಗಿರುತ್ತೆ. ಹಾಗಾದ್ರೆ ವೋಲ್ಟೇಜ್ 0 ಆದ್ರೆ ಕರೆಂಟ್ 0 ಆಗ್ತಿದೆ, ಇದರ ಅರ್ಥ. ಕರೆಂಟ್ ಡಿಪೆಂಡ್ಸ್ ಅಪಾನ್ ದ ವೋಲ್ಟೇಜ್, ಕರೆಂಟ್ ಡಿಪೆಂಡ್ಸ್ ಅಪಾನ್ ದ ಪೊಟೆನ್ಶಿಯಲ್ ಡಿಫರೆನ್ಸ್. ಎಸ್. ಈಗ ಇನ್ನೊಂದು ಹೇಳ್ತೀನಿ ನೋಡಿ, ಈ ವೋಲ್ಟೇಜ್ ಏನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. ಈ ವೋಲ್ಟೇಜ್ ಏನಾದ್ರು ಕಡಿಮೆ ಕೊಟ್ಟಿದೀವಿ ಅಂತಂದ್ರೆ ಕರೆಂಟ್ ಕೂಡ ಕಡಿಮೆ ಆಗುತ್ತೆ. ಹಾಗಾದ್ರೆ ವೋಲ್ಟೇಜ್ ಜಾಸ್ತಿ ಆಗ್ತಾ ಇದ್ರೆ ಕರೆಂಟ್ ಕೂಡ ಜಾಸ್ತಿ, ವೋಲ್ಟೇಜ್ ಕಡಿಮೆ ಆಗ್ತಿದ್ರೆ ಕರೆಂಟ್ ಕೂಡ ಕಡಿಮೆ, ವೋಲ್ಟೇಜ್ 0 ಆದ್ರೆ ಕರೆಂಟ್ ಕೂಡ 0. ಓಕೆ, ಫಿಸಿಕ್ಸ್ ಅಲ್ಲಿ ಈ ತರ ಏನಾದ್ರು ಒಂದು, ಇವಾಗ ನೋಡಿ ಇದು ಎ, ಇದು ಬಿ. ಎ ಜಾಸ್ತಿ ಆಗಿ ಬಿನೂ ಜಾಸ್ತಿ ಆದ್ರೆ, ಎ ಕಡಿಮೆ ಆದಾಗ ಬಿನೂ ಕಡಿಮೆ ಆದ್ರೆ ಇದನ್ನ ನಾವು ಡೈರೆಕ್ಟ್ ರಿಲೇಷನ್ ಅಂತ ಕರಿತೀವಿ. ಇದು ಜಾಸ್ತಿ ಆಯ್ತಾ, ಇದು ಕೂಡ ಜಾಸ್ತಿ ಆಯ್ತು, ಇದು ಡೈರೆಕ್ಟ್ ರಿಲೇಷನ್. ಹಾಗಾಗಿ ಫಿಸಿಕ್ಸ್ ಅಲ್ಲಿ ಯೂಸ್ ಮಾಡಿರೋದು ವೋಲ್ಟೇಜ್ ಅಥವಾ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಆಗಿರುತ್ತೆ, ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಆಗಿರುತ್ತೆ. ಅರ್ಥ ಆಯ್ತಾ? ಇವಾಗ ಅದನ್ನೇ ಓಮ್ಸ್ ಲಾ ಹೇಳುದು. ಓಮ್ಸ್ ಅಂಕಲ್ ಏನ್ ಹೇಳ್ತಾರೆ? ಓಮ್ಸ್ ಲಾ ಅಲ್ಲಿ ಅವರೊಂದು ಲಾ ಪ್ರಕಾರ ಹೇಳ್ತಾರೆ, ಈ ಒಂದು ಕರೆಂಟ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಆಗಿರುತ್ತೆ. ಅಂದ್ರೆ ಇವಾಗ ಉಲ್ಟಾ ಬರ್ಕೊಂತೀವಿ ನೋಡಿ, ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಆಗಿರುತ್ತೆ. ಇದು ಜಾಸ್ತಿ ಆದ್ರೆ ಇದು ಜಾಸ್ತಿ, ಇದು ಕಡಿಮೆ ಆದ್ರೆ ಇದು ಕಡಿಮೆ, ಅದಕ್ಕೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇವಾಗ ಈಗ ನೋಡಿ, ಫಿಸಿಕ್ಸ್ ಅಲ್ಲಿ ಯಾವುದೇ ಈ ತರ ಪ್ರಪೋರ್ಷನಾಲಿಟಿ ಒಂದು ಸೈನ್ ನ ಬಳಸಿದ್ದಾರೆ ಅಂತಂದ್ರೆ ಅದನ್ನ ತೆಗ್ದಾಕ್ಬಿಟ್ಟು ಈಕ್ವಲ್ಸ್ ಹಾಕ್ಬೇಕು ಅಂತಂದ್ರೆ ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ಯೂಸ್ ಮಾಡಬೇಕು. ಹಾಗಾದ್ರೆ ಇವಾಗ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಹೇಳ್ತಾ ಇದ್ದಾರೆ. ಈ ಸೈನ್ ನ ತೆಗ್ದಾಕ್ಬಿಟ್ಟು ವಿ ಇಸ್ ಈಕ್ವಲ್ಸ್ ಟು ಐ ಅಂತ ಹಾಕ್ಬೇಕು ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು? ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ಯೂಸ್ ಮಾಡಬೇಕು. ಆ ಕಾನ್ಸ್ಟೆಂಟ್ ರೆಸಿಸ್ಟೆನ್ಸ್ R ಆಗಿರುತ್ತೆ. ಹಾಗಾದ್ರೆ R ಏನು? ದ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆಫ್ ದ ಓಮ್ಸ್ ಲಾ, ದಟ್ ಇಸ್ I is directly proportional to V. ಓಕೆ, R ಅನ್ನೋದೇನಾಯ್ತು? ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆಯ್ತು. R ಅಂದ್ರೆ ಏನು? ರೆಸಿಸ್ಟೆನ್ಸ್. ಇವಾಗ ನಿಮ್ಮಲ್ಲಿ ಒಂದು ಓಮ್ಸ್ ಲಾಗೆ ಒಂದು ಗ್ರಾಫ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ V ಹಾಕಿ ಇಲ್ಲಿ I ಹಾಕಿದ್ರೆ ಓಕೆ ಗ್ರಾಫ್ ಈ ತರ ಇದೆ, ರೈಟ್? ಅಂದ್ರೆ V ಜಾಸ್ತಿ ಆದ್ರೆ, ಇವಾಗ ನೋಡಿ V 5 ಆಯ್ತು ಅಂತಂದ್ರೆ I ಕೂಡ 5 ಟೈಮ್ಸ್ ಜಾಸ್ತಿ ಆಗುತ್ತೆ. ಇದೇನಾದ್ರು 10 ಆಯ್ತು ಅಂತಂದ್ರೆ ಇದು ಕೂಡ 10 ಟೈಮ್ಸ್ ಜಾಸ್ತಿ ಆಗುತ್ತೆ. ಅದರ ಅರ್ಥ ಇವಾಗ V 5 ಇತ್ತು, ಇವಾಗ ಕರೆಂಟ್ 10 ಇತ್ತು ಅನ್ಕೊಳ್ಳಿ, ಓಕೆನಾ? ಇವಾಗ V ಏನಾದ್ರು 10 ಆಯ್ತು ಅಂದ್ರೆ V ಡಬಲ್ ಆಯ್ತು ಅಂದ್ರೆ ಇದು ಏನಾಗುತ್ತೆ? ಡಬಲ್ ಆಗುತ್ತೆ. ಅದಕ್ಕೆ ಆ ಒಂದು ಗ್ರಾಫ್ ಏನಾಗುತ್ತೆ? ನಮಗೆ ಸ್ಟ್ರೈಟ್ ಲೈನ್ ಲೀನಿಯರ್ ಗ್ರಾಫ್ ಬರುತ್ತೆ. ಇವಾಗ ನೋಡಿ ಸ್ಲೋಪ್ ಆಫ್ ದ ಗ್ರಾಫ್. ಸ್ಲೋಪ್ ಅಂದ್ರೆ ಏನು ಅಂತ ಫಸ್ಟ್ ಥಿಂಕ್ ಮಾಡಿ.
ಸ್ಲೋಪ್ ಅಂದ್ರೆ ಏನಪ್ಪಾ ಅಂದ್ರೆ ಮ್ಯಾಥ್ಸ್ ಅಲ್ಲಿ ಸ್ಲೋಪ್ ಅಂದ್ರೆ ವೈ ಆಕ್ಸಿಸ್ ಅಪಾನ್ ಎಕ್ಸ್ ಆಕ್ಸಿಸ್ ನ ನಾವು ಸ್ಲೋಪ್ ಅಂತ ಕರಿತೀವಿ, ಎಂ ಇಂದ ಡಿನೋಟ್ ಮಾಡ್ತೀವಿ. ಇವೆಲ್ಲ ಬೇಡ ನಿಮ್ಗೆ. ಬಟ್ ಇವಾಗ ಈ ಒಂದು ಈಕ್ವೇಶನ್ ಇಂದ ವಿ ಡಿವೈಡೆಡ್ ಬೈ ಐ ಇಸ್ ಈಕ್ವಲ್ಸ್ ಟು ಆರ್ ಅಂತ ಬರಿಬಹುದಾ? ನೋಡಿ ಇವಾಗ ವಿ ನ ನಾನು ವೈ ಆಕ್ಸಿಸ್ ಅಲ್ಲಿ ಬರ್ದಿದ್ದೀನಿ, ಐ ನ ನಾನು ಎಕ್ಸ್ ಆಕ್ಸಿಸ್ ಅಲ್ಲಿ ಬರ್ದಿದ್ದೀನಿ. ಹಾಗಾದ್ರೆ ವೈ ಬೈ ಎಕ್ಸ್ ಅಂದ್ರೆ ಏನಾಗುತ್ತೆ? ಸ್ಲೋಪ್ ಆಗುತ್ತೆ. ಹಾಗಾದ್ರೆ ವಿ ಮತ್ತೆ ಐ ಗ್ರಾಫ್ ನ ಸ್ಲೋಪ್ ಯಾರು? ಆರ್ ಆಗಿರುತ್ತೆ. ನೋಡಿ ವೈ ಬೈ ಎಕ್ಸ್, ವಿ ಬೈ ಐ, ಇದು ಎಂ ಬರುತ್ತೆ ಸ್ಲೋಪ್, ಇದು ಆರ್ ಅಂದ್ರೆ ಏನಾಯ್ತು? ಸ್ಲೋಪ್ ಆಯ್ತು. ಹಾಗಾಗಿ ಸ್ಲೋಪ್ ಆಫ್ ದ ವಿ ಮತ್ತೆ ಐ ಗ್ರಾಫ್ ಏನಾಗಿರುತ್ತೆ? ರೆಸಿಸ್ಟೆನ್ಸ್ ಆರ್ ಆಗಿರುತ್ತೆ. ಹಾಗಾದ್ರೆ ರೆಸಿಸ್ಟೆನ್ಸ್ ಅಂದ್ರೆ ಏನು? ಸಿ ಹಿಯರ್, ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಇವಾಗ ನೋಡೋಣ. ಈಗ ನೋಡಿ ರೆಸಿಸ್ಟೆನ್ಸ್ ನ ನೀವು ಏನಪ್ಪ ರೆಸಿಸ್ಟೆನ್ಸ್ ಅಂತ ಅಂದ್ರೆ ಕರೆಂಟ್ ಫ್ಲೋಗೆ ಅಡ್ಡ ಹಾಕೋದೇ ರೆಸಿಸ್ಟೆನ್ಸ್, ಕರೆಂಟ್ ಫ್ಲೋನ ರೆಸಿಸ್ಟ್ ಮಾಡೋದೇ ರೆಸಿಸ್ಟೆನ್ಸ್. ಇವಾಗ ಒಂದು ರೋಡ್ ಇದೆ, ಓಕೆ, ರೋಡ್ ಇದೆ, ಆ ರೋಡಲ್ಲಿ ತುಂಬಾ ಗಾಡಿಗಳು ಹೋಗ್ತಾ ಇದೆ, ಓಕೆನಾ? ಯಾವಾಗ ಗಾಡಿಗಳು ಮೂವ್ ಆಗ್ತಾ ಇರುತ್ತೋ ಆವಾಗ ಏನಾಗುತ್ತೆ? ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಟ್ರಾಫಿಕ್ ಬಂದ್ಬಿಟ್ಟು ರೆಸಿಸ್ಟೆನ್ಸ್, ಟ್ರಾಫಿಕ್ ಬಂದು ರೆಸಿಸ್ಟೆನ್ಸ್. ನಾವು ಗಾಡಿಗೆ ಏನ್ ಮೂವ್ ಆಗ್ತಾ ಇದೀವಿ? ನಾವೆಲ್ಲ ಕರೆಂಟ್ ಅಂತ ತಿಳ್ಕೊಳ್ಳೋಣ, ಓಕೆನಾ? ಇವಾಗ ನಾವು ಏನು ರೋಡಲ್ಲಿ ಹೋಗ್ಬೇಕಾದಾಗ ಟ್ರಾಫಿಕ್ ಏನಾಗುತ್ತೆ? ನಮ್ಮನ್ನ ತಡೆಯುತ್ತೆ, ರೆಸಿಸ್ಟ್ ಮಾಡುತ್ತೆ, ಓಕೆನಾ? ಸೊ ಹಾಗಾದ್ರೆ ರೆಸಿಸ್ಟೆನ್ಸ್ ಅಂದ್ರೆ ಏನು? ಕರೆಂಟ್ ಫ್ಲೋನ ಯಾರು ತಡಿತಾರೋ ಅವರು ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅನ್ನೋದೇನಾಗಿರುತ್ತೆ? ರೆಸಿಸ್ಟ್ ದ ಫ್ಲೋ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಹಾಗಾದ್ರೆ ರೆಸಿಸ್ಟೆನ್ಸ್ ಅನ್ನೋದು ಏನೇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಇವಾಗ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಟ್ರಾಫಿಕ್ ಅಂತ ನೆನಪಿಟ್ಕೊಳ್ಳಿ. ಇವಾಗ ರೋಡ್ ತುಂಬಾ ಉದ್ದ ಇತ್ತು ಅಂತ ಅಂದ್ರೆ ಉದ್ದಕ್ಕೂ ಏನಾಗಿರುತ್ತೆ? ಟ್ರಾಫಿಕ್ ಇದ್ದೇ ಇರುತ್ತೆ. ಟ್ರಾಫಿಕ್ ಅವಾಗ ಜಾಸ್ತಿ ಆಗುತ್ತೆ, ರೈಟಾ? ಲೆಂತ್ ಜಾಸ್ತಿ ಆದಷ್ಟು ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಅಂದ್ರೆ ಲೆಂತ್ ಜಾಸ್ತಿ ಆಗೋದಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇವಾಗ ನೋಡಿ, ಆರ್ ಲೆಂತ್ ಇನ್ಕ್ರೀಸಸ್ ಆದ್ರೆ ಆರ್ ಕೂಡ ಇನ್ಕ್ರೀಸ್, ಲೆಂತ್ ಕಡಿಮೆ ಇದ್ರೆ ರೆಸಿಸ್ಟೆನ್ಸ್ ಕೂಡ ಕಡಿಮೆ. ಹಾಗಾದ್ರೆ ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ ಬರೀಬಹುದಾ? ಹೌದು. ಅಕಸ್ಮಾತ್ ಏನಾದ್ರು ರೋಡು ಅಗ್ಲ, ಏರಿಯಾ ವಿಡ್ತ್ ಜಾಸ್ತಿ ಇತ್ತು ಅಂತಂದ್ರೆ, ಅಗಲವಾಗಿತ್ತು ಅಂತಂದ್ರೆ ಅವಾಗ ಸ್ಪೇಸ್ ಜಾಸ್ತಿ ಸಿಗುತ್ತೆ, ಟ್ರಾಫಿಕ್ ಡಿಕ್ರೀಸ್ ಆಗುತ್ತಾ? ಹಾಗಾದ್ರೆ ಏರಿಯಾ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಏರಿಯಾ ಕಡಿಮೆ ಇತ್ತು ಅಂತಂದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ನೋಡಿ ಇಲ್ಲಿ ಡೈರೆಕ್ಟ್ಲಿ ಅಲ್ಲ, ಉಲ್ಟಾ ಆಗಿದೆ. ಏರಿಯಾ ಜಾಸ್ತಿ, ರೆಸಿಸ್ಟೆನ್ಸ್ ಕಡಿಮೆ, ಏರಿಯಾ ಕಡಿಮೆ, ರೆಸಿಸ್ಟೆನ್ಸ್ ಜಾಸ್ತಿ, ಉಲ್ಟಾ ಆಯ್ತಲ್ವಾ? ಇದನ್ನ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತೀವಿ. ಆವಾಗ ಡಿವೈಡ್ಗೆ ಹಾಕ್ಬೇಕು. ಆರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಗಿರುತ್ತೆ. ಇವಾಗ ನೋಡಿ, ಇವೆರಡು ಈಕ್ವೇಶನ್ಸ್ ನ ಕಂಬೈನ್ ಮಾಡಿ ಆರ್ ಕಾಮನ್ ಆಗಿದೆ ಹಾಗೆ ಬರೀತೀನಿ, ಇದು ಕಾಮನ್ ಆಗಿದೆ ಹೀಗೆ ಬರೀತೀನಿ, ಎಲ್ಲೂ ಮೇಲೆ ಇದೆ, ಡಿವೈಡೆಡ್ ಬೈ ಎ ಕೆಳಗಡೆ ಇದೆ. ಅದಕ್ಕೆ ನಿಮ್ಗೆ ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಬೈ ಎ ಅಂತ ಮೆನ್ಷನ್ ಮಾಡಿರ್ತಾರೆ. ಹಾಗಾದ್ರೆ ಇವಾಗ ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ತೆಗಿಬೇಕು ಅಂತಂದ್ರೆ, ಈ ಪ್ರಪೋರ್ಷನಾಲಿಟಿ ಸಿಂಬಲ್ ನ ತೆಗಿಬೇಕು ಅಂತಂದ್ರೆ ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ಹಾಕ್ಬೇಕು. ಆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಹಾಕೋದಕ್ಕೆ ಏನು ಈಕ್ವಲ್ಸ್ ಹಾಕ್ಬೇಕು ಅಂತಂದ್ರೆ ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಹಾಕ್ತೀವಿ, ಅದೇ ರೋ. ಏನು? ರೋ. ಓಕೆ, ರೋ ಅಂತ ಅಂದ್ರೆ ಏನು? ಅಲ್ಲಿ ಆರ್ ಅನ್ನೋದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆಯ್ತು ಓಮ್ಸ್ ಲಾ, ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಅಲ್ಲಿ, ರೈಟಾ? ಆರ್ ಅಂದ್ರೆ ಏನು? ರೆಸಿಸ್ಟೆನ್ಸ್. ಇಲ್ಲಿ ರೋ ಅಂದ್ರೆ ಏನು? ರೆಸಿಸ್ಟಿವಿಟಿ. ಅರ್ಥ ಆಯ್ತಾ? ಹಾಗಾದ್ರೆ ಇವಾಗ ಆರ್ಗೆ, ರೆಸಿಸ್ಟೆನ್ಸ್ಗೆ ಎಸ್ ಐ ಯೂನಿಟ್ ಬಂದು ಓಮ್ ಆಗಿರುತ್ತೆ, ಓಕೆನಾ? ಓಮ್ ಆಗಿರುತ್ತೆ. ಅದನ್ನ ನಾವು ಈ ತರ ಕೂಡ ಬರಿತೀವಿ, ಓಮ್ ಆಗಿರುತ್ತೆ. ಇವಾಗ ನೋಡಿ, ಕರೆಂಟ್ ಎಸ್ ಯೂನಿಟ್ ಬಂದು ಆಂಪಿಯರು, ಅದನ್ನ ಮೆಷರ್ ಮಾಡೋದಕ್ಕೆ ಆಮ್ಮೀಟರು. ಪೊಟೆನ್ಷಿಯಲ್ ಡಿಫರೆನ್ಸ್ ಎಸ್ ಯೂನಿಟ್ ಬಂದ್ಬಿಟ್ಟು ವೋಲ್ಟ್ಸ್, ಅದನ್ನ ಮೆಷರ್ ಮಾಡೋದಕ್ಕೆ ವೋಲ್ಟ್ ಮೀಟರು. ರೆಸಿಸ್ಟೆನ್ಸ್ ಎಸ್ ಯೂನಿಟ್ ಬಂದ್ಬಿಟ್ಟು ಓಮು, ಅದಕ್ಕೆ ಅದನ್ನ ಮೆಷರ್ ಮಾಡೋದಕ್ಕೆ ಓಮ್ ಮೀಟರು. ಓಕೆ, ಹಾಗೆ ರೆಸಿಸ್ಟೆನ್ಸ್ ನ ಮೆಷರ್ ಮಾಡುವಂತಹ ಒಂದು ಡಿವೈಸ್ ಯಾವುದು? ಓಮ್ ಮೀಟರ್ ಆಗಿರುತ್ತೆ. ಈಗ ನೋಡಿ, ನಮಗೆ ಏನ್ ಬಂದಿದೆ? ಇಲ್ಲೇ ಬರೀತೀನಿ. ಏನ್ ಬಂದಿದೆ? ಆರ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಬೈ ಎ ಬಂದಿದೆ. ಅದ್ರ ಅರ್ಥ ಆರ್ ಅನ್ನೋದು ಏನೇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನೋಡಿ. ಈ ಫಾರ್ಮುಲಾ ಇಂದಾನೆ ಎಲ್ಲ ಇದಾಗುತ್ತೆ. ಫ್ಯಾಕ್ಟರ್ಸ್ ದಟ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ಅಂತ ಕೇಳಿದ್ರೆ, ಅಥವಾ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದ ರೆಸಿಸ್ಟೆನ್ಸ್ ಅಂತ ಕೇಳಿದ್ರೆ, ಆರ್ ಇಸ್ depends upon the length of the conductor, R is depend upon the area of the cross section of the conductor, R is depends upon the resistivity ಅಂತಂದ್ರೆ resistivity ಅನ್ನೋದು ನೇಚರ್ ಆಫ್ ದ ಮಟೀರಿಯಲ್ ಹೇಳುತ್ತೆ. ಇದು ಕಾಪರ್ ಅಥವಾ ಇದು ಐರನ್ ಇದು ಅಲ್ಯೂಮಿನಿಯಂ ಅನ್ನೋದನ್ನ ಒಂದು ಏನು ಕ್ಲಾರಿಟಿ ಕೊಡುತ್ತೆ ರೆಸಿಸ್ಟಿವಿಟಿ. ಹಾಗಾಗಿ ಆರ್ ಅನ್ನೋದು ಮೂರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಲೆಂತ್, ಏರಿಯಾ ಮತ್ತೆ ನೇಚರ್ ಆಫ್ ದ ಕಂಡಕ್ಟರ್ ಮೇಲೆ. ಮುಗೀತು. ಈಗ ನೆಕ್ಸ್ಟ್ ಕೊಟ್ಟಿದ್ದಾರೆ ರೆಸಿಸ್ಟಿವಿಟಿ ಫಾರ್ಮುಲಾ. ನೋಡಿ, ರೋ ಇಲ್ಲೇ ಮಾಡಕ್ತು, ಇವಾಗ ರೋ ಕಂಡಿಡಿಬೇಕು ನಾನು ರೆಸಿಸ್ಟಿವಿಟಿನ. ರೋ ಇಲ್ಲೇ ಮಾಡಕ್ತೀನಿ, ಏನ ಆ ಕಡೆ ಕಳಿಸ್ತೀನಿ, ಆರ್ ಇಂಟು ಎ ಆಗುತ್ತೆ. ಎಲ್ ನ ಇವಾಗ ಕೆಳಗಡೆ ಬರುತ್ತಾ?
ಸಿ ಇಲ್ಲಿ ಡಿವೈಡ್ ಇರೋದು ಈ ಕಡೆ ಹೋದ್ರೆ ಇಂಟು ಆಗುತ್ತೆ, ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ರೋ ಇಸ್ ಈಕ್ವಲ್ಸ್ ಟು ಆರ್ ಎ ಬೈ ಎಲ್ ಆಯ್ತು. ಇವಾಗ ನೋಡಿ ರೋ ಅಂದ್ರೆ ರೆಸಿಸ್ಟಿವಿಟಿ, ಇದು ಎಸ್ ಯೂನಿಟ್ ಕಂಡಿದ್ದೀವಿ. ಎಸ್ ಯೂನಿಟ್ ಬಂದು ಹೋಮ್ ಮೀಟರ್ ಆಗಿರುತ್ತೆ. ಹೇಗಾಗುತ್ತೆ? ಸಿ ರೆಸಿಸ್ಟೆನ್ಸ್ಗೆ ಎಸ್ ಯೂನಿಟ್ ಬಂದು ಹೋಮು, ಏರಿಯಾಗೆ ಎಸ್ ಯೂನಿಟ್ ಬಂದ್ಬಿಟ್ಟು ಮೀಟರ್ ಸ್ಕ್ವೇರು, ಲೆಂತ್ಗೆ ಎಸ್ ಐ ಯೂನಿಟ್ ಬಂದ್ಬಿಟ್ಟು ಮೀಟರ್. ಹಾಗಾದ್ರೆ ಮೀಟರು ಇನ್ನೊಂದು ಮೀಟರ್, ಇವಾಗ ಮೀಟರ್ ಸ್ಕ್ವೇರ್ ನಾನು ಮೀಟರ್ ಇಂಟು ಮೀಟರ್ ಅಂತ ಬರಿಬೋದಾ? ಮೀಟರು ಮೀಟರ್ ಕ್ಯಾನ್ಸಲ್ ಆದ್ರೆ ಓ ಮೀಟರ್ ಇಸ್ ದ ಎಸ್ ಯೂನಿಟ್ ಆಫ್ ರೆಸಿಸ್ಟಿವಿಟಿ. ಅಲ್ಲಿಗೆ ಮುಗೀತು. ರೆಸಿಸ್ಟೆನ್ಸ್ ಆಯ್ತು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇಟ್ ಆಯ್ತು, ರೆಸಿಸ್ಟಿವಿಟಿ ಕೂಡ ಆಯ್ತು. ಹಾಗಾದ್ರೆ ಇವಾಗ ಡಿಫ್ರೆನ್ಸ್ ಬಿಟ್ವೀನ್ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ಕೇಳ್ತಾರೆ. ರೆಸಿಸ್ಟೆನ್ಸ್ ಅಂದ್ರೆ ಏನು? ಇಟ್ ರೆಸಿಸ್ಟ್ ದ ಫ್ಲೋ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್, ರೈಟ್? ಒಂದು ಮಟೀರಿಯಲ್ದು ಒಂದು ರೆಸಿಸ್ಟೆನ್ಸ್ ಏನಿರುತ್ತೆ ಅಂದ್ರೆ ಒಂದು ಮಟೀರಿಯಲ್ ಕರೆಂಟ್ ಫ್ಲೋನ ಎಷ್ಟು ರೆಸಿಸ್ಟ್ ಮಾಡುತ್ತೋ ಅದು ಏನಾಗುತ್ತೆ? ಅದೇನಾಗುತ್ತೆ? ಸಾರಿ, ರೆಸಿಸ್ಟೆನ್ಸ್ ಅಂತಂದ್ರೆ ಒಂದು ಸರ್ಕ್ಯೂಟ್ ಅಲ್ಲಿ ಆ ವೈರ್ ಏನಿರುತ್ತೆ ಅದು ಫ್ಲೋ ಆಫ್ ಕರೆಂಟ್ ರೆಸಿಸ್ಟ್ ಮಾಡುತ್ತಲ್ಲ, ಅದೇನಾಗುತ್ತೆ? ರೆಸಿಸ್ಟೆನ್ಸ್ ಆಗುತ್ತೆ. ಹಾಗಾದ್ರೆ ರೆಸಿಸ್ಟಿವಿಟಿ ಅಂತ ಅಂದ್ರೆ ಏನು? ಆ ವೈರು ಯಾವ ಮಟೀರಿಯಲ್ ಇಂದ ಮೇಡಪ್ ಆಗಿರುತ್ತೆ, ಕಾಪರ್ ಇಂದ ಆಗಿರುತ್ತಾ, ಅಲ್ಯೂಮಿನಿಯಂ ಇಂದ ಆಗಿರುತ್ತಾ, ಐರನ್ ಇಂದ ಆಗಿರುತ್ತಾ, ಆ ಮಟೀರಿಯಲ್ ಎಷ್ಟು ಕರೆಂಟ್ ನ ರೆಸಿಸ್ಟ್ ಮಾಡುತ್ತೋ ಅದು ರೆಸಿಸ್ಟಿವಿಟಿ ಆಗುತ್ತೆ. ಅಂದ್ರೆ ರೆಸಿಸ್ಟಿವಿಟಿ ಅನ್ನೋದು ಮಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ರೆಸಿಸ್ಟೆನ್ಸ್ ಅನ್ನೋದು ಏನಾಗುತ್ತೆ? ಮಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ವೈರ್ದು ರೆಸಿಸ್ಟೆನ್ಸ್ ಹೇಳುತ್ತೆ. ರೆಸಿಸ್ಟಿವಿಟಿ ಅನ್ನೋದು ಒಂದು ಮಟೀರಿಯಲ್ ಎಷ್ಟು ರೆಸಿಸ್ಟ್ ಮಾಡ್ತಾ ಇದೆ, ಎಷ್ಟು ತಡಿತಾ ಇದೆ ಅಂತ ಹೇಳುತ್ತೆ. ಮತ್ತೆ ರೆಸಿಸ್ಟ್ ಅನ್ನೋದು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಮತ್ತೆ ನೇಚರ್ ಆಫ್ ದ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ರೆಸಿಸ್ಟಿವಿಟಿ ಅನ್ನೋದು ಏನರ ಮೇಲೆ ಡಿಪೆಂಡ್ ಆಗುತ್ತೆ? ಲೆಂತ್ ಮೇಲೂ ಡಿಪೆಂಡ್ ಆಗಲ್ಲ, ಏರಿಯಾ ಮೇಲೂ ಡಿಪೆಂಡ್ ಆಗಲ್ಲ, ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಬರೀ ನೇಚರ್ ಆಫ್ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಇವೆರಡು ಡಿಫ್ರೆನ್ಸಸ್ ಬಿಟ್ವೀನ್ ರೆಸಿಸ್ಟೆನ್ಸ್ ಮತ್ತೆ ರೆಸಿಸ್ಟಿವಿಟಿ. ಹಾಗೆ ಅಲ್ಲಿಗೆ ವಿಡಿಯೋ ಮುಕ್ತಾಯವಾಗುತ್ತೆ.